ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರಿಯರಿಗೆ, ನನ್ನ ಪ್ರಿಯ ಸಹೋದರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಚನ 6ನೇ ವಚನ ಓದಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನೋಡಿ ಪ್ರಿಯರೇ, ಇಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು ಎಂದು ಇದೆ. ನಾವು ಮನುಷ್ಯರು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ದೇವರಿಗೆ ವಿಧೇಯರಾಗದೆ ನಮ್ಮ ಸ್ವಂತ ಆಲೋಚನೆಗಳಿಂದ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಮಾಡುತ್ತೇವೆ. ಆದರೆ ದೇವರ ವಾಕ್ಯವು ಹೇಳುತ್ತಿದೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ. ನಾವು ಯೋನನ ಗ್ರಂಥದಲ್ಲಿ ನೋಡುವಾಗ 1ನೇ ಅಧ್ಯಾಯದಲ್ಲಿ ಓದುವಾಗ, ಯೆಹೋವನು ಅಮಿತೆಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗುಗಳನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ನೋಡಿ ಪ್ರಿಯರೇ, ಇಲ್ಲಿ ಯೋನನನ್ನು ನಾವು ನೋಡುವಾಗ ದೇವರು ಹೇಳಿದಂಥ ಸ್ಥಳಕ್ಕೆ ಹೋಗದೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ತಾರ್ಷೀಷಿಗೆ ಹೋದನು. ಆದರೆ ಹೋಗುವ ಮಾರ್ಗದಲ್ಲಿ ದೇವರು ದೊಡ್ಡ ಬಿರುಗಾಳಿ ಬೀಸಿ ಹಡಗು ಅಲ್ಲೋಲ ಕಲ್ಲೋಲವಾಗುವಂತೆ ಮಾಡಿದನು. ಆಗ ಹಡಗಿನ ನಾವಿಕ, ಯಾರಿಂದ ಈ ಕೇಡು ಸಂಭವಿಸುತ್ತಿದೆ, ಯಾರಿಂದ ಈ ಕಾರ್ಯವು ಸಂಭವಿಸುತ್ತಿದೆ ಎಂದು ಹೇಳಿ ಅಲ್ಲಿರುವ ನಾವಿಕ ಎಲ್ಲರ ಹೆಸರಿನ ಮೇಲೆ ಚೀಟು ಹಾಕಿದನು. ಆಗ ಯೋನನ ಹೆಸರು ಬಂತು. ಆಗ ಯೋನನನ್ನು ಸಮುದ್ರದಲ್ಲಿ ಎತ್ತಿ ಹಾಕಿದರು. ಆಗ ಯೋನನು ಸಮುದ್ರದಲ್ಲಿ ಬಿದ್ದನು. ದೊಡ್ಡ ಮೀನು ಯೋನನನ್ನು ನುಂಗಿತು. ದೇವರು ಮೀನಿಗೆ ಅಪ್ಪಣೆ ಕೊಟ್ಟಿದ್ದರು. 3 ದಿವಸ ಮೀನಿನ ಹೊಟ್ಟೆಯೊಳಗೆ ಇದ್ದ ಮೇಲೆ ಕುಗ್ಗಿದವನಾಗಿ ಯೋನನು ದೇವರಿಗೆ ಪ್ರಾರ್ಥನೆ ಮಾಡಿದನು. ಆಗ 3ನೇ ದಿನದಲ್ಲಿ ಮೀನು ಯೋನನನ್ನು ಕಾರಿಬಿಟ್ಟಿತು. ಆಗ ಹೋಗಿ ನಿನಿವೆ ಪಟ್ಟಣಕ್ಕೆ ಯೋನನು ಸುವಾರ್ತೆಯನ್ನು ಸಾರಿದನು. ಅದೇ ರೀತಿಯಾಗಿ ಪ್ರಿಯರೇ, ನಾವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ಏನು ಮಾಡಲು ಆಗುವುದಿಲ್ಲ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಅನೇಕ ಕಷ್ಟಗಳಿಗೆ, ಹಿಂಸೆಗಳಿಗೆ ನಾವು ಗುರಿಯಾಗುತ್ತೇವೆ ಪ್ರಿಯರೇ. ಆದರೆ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ನಡೆದರೆ ನಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ. ಆದುದರಿಂದ ಪ್ರಿಯರೇ, ನಾವು ಪ್ರತಿಯೊಬ್ಬರೂ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನಿಗೆ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ಆತನ ಚಿತ್ತವು ಏನಿದೆಯೋ ಅದೇ ನೆರವೇರುವುದು ಪ್ರಿಯರೇ. ಆದುದರಿಂದ ನಾವು ಪ್ರತಿಯೊಬ್ಬರೂ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಂತೆ ನಾವು ಪ್ರತಿಯೊಬ್ಬೊಬ್ಬರು ನಡೆದುಕೊಳ್ಳಬೇಕು ಪ್ರಿಯರೇ. ನಾವು ಯಾವಾಗಲೂ ಆತನ ಅಪ್ಪಣೆಯ ಮೇರೆಗೆ ಕೆಲಸಗಳನ್ನು ಮಾಡುತ್ತಾ ಆತನು ನಮಗೆ ಏನು ಆಜ್ಞಾಪಿಸಿದ್ದಾನೋ ಅದೇ ಕೆಲಸವನ್ನು ನಾವು ಮಾಡಬೇಕು ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ. ಹೌದು ಕರ್ತನೆ, ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ. ಪೈ ಸಮಯಕ್ಕಾಗಿ ಸ್ತೋತ್ರ, ವೇಳೆಗಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಅಪ್ಪ ನಡೆಯುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸು ಕರ್ತನೆ ಈ ಸಮಯದಲ್ಲಿ. ಹೌದು ಕರ್ತನೆ, ನಿನಗೆ ವಿರೋಧವಾಗಿ ನಾವು ಏನನ್ನೂ ಮಾಡಲು ಆಗುವುದಿಲ್ಲ ಕರ್ತನೆ. ಹೌದು ಕರ್ತನೆ, ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಚಿತ್ತದ ಪ್ರಕಾರ ನಡೆಯುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸು. ಒಬ್ಬೊಬ್ಬ ವಿಶ್ವಾಸಿಗಳನ್ನು ಬಲಪಡಿಸು, ಒಬ್ಬೊಬ್ಬ ಸೇವಕರನ್ನು ಬಲಪಡಿಸು. ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಪ್ರಾರ್ಥನೆಯನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಮುಟ್ಟು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.